ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮತ್ತೊಂದು ಉಡುಗೊರೆ ಅಭಿಮಾನಿಗಳಿಗೆ ಸಿಕ್ಕಿದೆ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ದರ್ಶನ್ ನಟನೆಯ ಸಿನಿಮಾ ಥೀಮ್ ಪೋಸ್ಟರ್ ರಿವೀಲ್ ಆಗಿದೆ. ಸಣ್ಣ ಡೈಲಾಗ್ ಜೊತೆಗೆ ಹಂಟಿಂಗ್ ಬಿಜಿಎಂ ಮಿಕ್ಸ್ ಮಾಡಿ ಸ್ಪೆಷಲ್ ವಿಡಿಯೋ ಬಿಟ್ಟಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಈ ಸಿನಿಮಾವನ್ನ ನಿರ್ಮಾಣ ಮಾಡಲಿದೆ. ನಿರ್ಮಾಪಕ ವೆಂಕಟ್ ಕೋನಂಕಿ ಹುಟ್ಟುಹಬ್ಬದ ದಿನವೇ D58 ಸಿನಿಮಾ ಘೋಷಣೆ ಆಗಿತ್ತು. ಕರಿಯ ಬಳಿಕ ದರ್ಶನ್ ಪ್ರೇಮ್ ಒಟ್ಟಿಗೆ ಸಿನಿಮಾ ಮಾಡುತ್ತಿರುವುದು ಸಹಜವಾಗಿಯೇ ನಿರೀಕ್ಷೆ ಮೂಡಿಸಿದೆ. ಬಹಳ ಹಿಂದಿನಿಂದಲೂ ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರುತ್ತದೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು. 7 ವರ್ಷಗಳ ಹಿಂದೆಯೇ ಆಂಜನೇಯ ಎನ್ನುವ ಟೈಟಲ್ ನಲ್ಲಿ ಇಬ್ಬರು ಸಿನಿಮಾ ಮಾಡುತ್ತಾರೆ ಎನ್ನುವ ಗುಸುಗುಸು ಶುರುವಾಗಿತ್ತು. ಬಳಿಕ ಇಬ್ಬರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಆ ಸಿನಿಮಾ ವಿಚಾರ ತಣ್ಣಗಾಗಿತ್ತು. ದಿ ವಿಲನ್ ಸಿನಿಮಾ ಚಿತ್ರೀಕರಣದ ಸಮಯದಲ್ಲೂ ಆಂಜನೇಯ ಸಿನಿಮಾ ಬಗ್ಗೆ ಊಹಾಪೋಹ ಶುರುವಾಗಿತ್ತು. ಆದರೆ ಬಳಿಕ ಅದನ್ನ ಎಲ್ಲರೂ ಮರೆತು ಬಿಟ್ಟಿದ್ದರು. ಸದ್ಯ ಬಿಡುಗಡೆ ಆಗಿರುವ ಥೀಮ್ ವಿಡಿಯೋ ಭಾರಿ ಕುತೂಹಲ ಮೂಡಿಸಿದೆ. ನನ್ನ ಉಸಿರು ಇರೋವರೆಗೂ ಈ ಭೂಮಿ ಮೇಲೆ ನಿಂದು ಒಂದು ಹನಿ ರಕ್ತ ಬೀಳೋಕು ಬಿಡಲ್ಲ ಎನ್ನುವ ದರ್ಶನ್ ಖಡಕ್ ಡೈಲಾಗ್ ನಿಂದ ಗ್ಲಿಂಪ್ ಸದ್ದು ಮಾಡ್ತಿದೆ. ಆಂಜನೇಯ ಗದೆ ಹಿಡಿದು ಶ್ರೀರಾಮ ಮಂದಿರದತ್ತ ಹೊರಟು ನಿಂತಂತೆ ಥೀಮ್ ವಿಡಿಯೋ ರಿವೀಲ್ ಆಗಿದೆ. ಚಿತ್ರದಲ್ಲಿ ದರ್ಶನ್ ಪಾತ್ರ ಹನುಮಂತನಂತೆ ಬಹಳ ಬಲಶಾಲಿ ಎನ್ನುವುದು ಈ ಮೂಲಕ ಹೇಳಲಾಗಿದೆ. ಆದರೆ ಸಿನಿಮಾ ಜಾನರ್ ಯಾವುದು ಎನ್ನುವುದು ಮಾತ್ರ ಗೊತ್ತಾಗುತ್ತಿಲ್ಲ. ಸದ್ಯ ಅಭಿಮಾನಿಗಳು ಸಿನಿಮಾ ಕತೆ ಏನು ಎಂದು ತಲೆ ಕೆಡಿಸಿಕೊಂಡಿದ್ದಾರೆ. ಇದು ಐತಿಹಾಸಿಕ ಸಿನಿಮಾನ, ಪೌರಾಣಿಕನ, ಇಲ್ಲ ಕಮರ್ಷಿಯಲ್ ಸಿನಿಮಾ ಎಂದು ಗೊಂದಲಕ್ಕೀಡಾಗಿದ್ದಾರೆ. ಥೀಮ್ ವಿಡಿಯೋದಲ್ಲಿ ರಾಮ ಹನುಮರ ಪ್ರಸ್ತಾಪ ಇದ್ದರೂ ಇದು ಪೌರಾಣಿಕ ಕತೆ ಅಲ್ಲ ಅನ್ನೋದು ಕೆಲವರ ಲೆಕ್ಕಾಚಾರ. ಇನ್ನು ಚಿತ್ರಕ್ಕೆ ನಿಜವಾಗಿಯೂ ಆಂಜನೇಯ ಎನ್ನುವ ಟೈಟಲ್ ಫಿಕ್ಸ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಹೊಸ ಟೈಟಲ್ ಬರುತ್ತಾ ಕಾದು ನೋಡಬೇಕು. ಇನ್ನು ಟೀಸರ್ ನಲ್ಲಿರೋ ಡೈಲಾಗ್ ನಾಯಕ ತನ್ನವರಿಗಾಗಿ ಯಾರನ್ನ ಬೇಕಾದರೂ ಎದುರಾಕಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಹೇಳಲಾಗಿದೆ. D58 ಸಿನಿಮಾ ಮುಂದಿನ ವರ್ಷ ತೆರೆಗಪ್ಪಳಿಸುತ್ತಿದೆ ಎಂದು ಚಿತ್ರತಂಡ ಘೋಷಣೆ ಮಾಡಿದೆ. ಸದ್ಯ ದರ್ಶನ್ ಡೆವಿಲ್ ಚಿತ್ರದಲ್ಲಿ ನಟಿಸಲಿದ್ದಾರೆ. ಮಿಲನ ಪ್ರಕಾಶ್ ಆಕ್ಷನ್ ಕಟ್ಟಿ ಹೇಳುತ್ತಿರುವ ಈ ಸಿನಿಮಾ ಟೀಸರ್ ಕೂಡ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಮತ್ತೊಂದು ಕಡೆ ಧ್ರುವ ಸರ್ಜಾ ನಟನೆಯ KD ಚಿತ್ರಕ್ಕೆ ನಿರ್ದೇಶಕ ಪ್ರೇಮ್ ಆಕ್ಷನ್ ಕಟ್ಟಿ ಹೇಳುತ್ತಿದ್ದಾರೆ. ಆ ಸಿನಿಮಾ ಬಳಿಕವೇ ದರ್ಶನ್ ಸಿನಿಮಾ ಕೈಗೆತ್ತಿಕೊಳ್ಳಲಿದ್ದಾರೆ. KD ಚಿತ್ರದ ಮೂಲಕ ಪ್ರೇಮ್ ಪ್ಯಾನ್ ಇಂಡಿಯಾ ಸಾಹಸಕ್ಕೆ ಹೊರಟಿದ್ದಾರೆ. ಹಾಗಾಗಿ D58 ಸಿನಿಮಾ ಕೂಡ 5 ಭಾಷೆಗಳಲ್ಲಿ ತೆರೆಗೆ ಬರುತ್ತದೆ ಎನ್ನುವ ಲೆಕ್ಕಾಚಾರ ಶುರುವಾಗಿದೆ. ಆದರೆ ದರ್ಶನ್ ಮಾತ್ರ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅಷ್ಟಾಗಿ ಮನಸ್ಸು ಮಾಡುತ್ತಿಲ್ಲ. ಮುಂದೆ ಏನಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.